ಕನ್ನಡ ನಾಡಿನಲ್ಲಿ ಕನ್ನಡ ಮಾಧ್ಯಮವನ್ನ ಮೊದಲ ನುಡಿಯಾಗಿ ನಿಂದ್ರಿಸಕ್ಕೆ ಮುಂದಾಳತ್ವ ವಹಿಸಿದ್ದು ನನ್ನ ಕನ್ನಡ ಸಿನಿಮಾ ರಂಗ. ಈಗ ನನಗೆ ಅದೊಂದಿದೆ, ನಾನು ಎಲ್ಲೆಲ್ಲಿ ಕನ್ನಡ ಬಳಸ್ಬೋದು ಅಲ್ಲೆಲ್ಲ ನಾನು ಕನ್ನಡ ಬಳಸ್ತೀನಿ. ಇವ್ರು ಎಷ್ಟು ಕನ್ನಡ ಅಭಿಮಾನಿ ಅಂದ್ರೆ ವಾಟ್ಸ್ಆಪ್ ಮೆಸೇಜಸ್ ಕೂಡ ಒಂದೊಂದು ವರ್ಡ್ ಎಲ್ಲ ಕಂಪ್ಲೀಟ್ ಕನ್ನಡದಲ್ಲಿ ಇರುತ್ತೆ. ಬೇರೆ ಯಾವುದೋ ಸಬ್ಜೆಕ್ಟ್ ಅಲ್ಲಿ ಕಮ್ಮಿ ಇದ್ರು ಕನ್ನಡದಲ್ಲಿ ಜಾಸ್ತಿ ಮಾರ್ಕ್ಸ್ ತಗೊಂಡು ಫಸ್ಟ್ ರ್ಯಾಂಕ್ ಬರ್ತಿದ್ದು ನಾನು. ಪ್ರೇಮ ಕಥೆ ಹೇಳಬೇಕು ಅಂತಿದ್ದಾಗ ನೆನಪುಗಳು ಕಾಡ್ತಾವಲ್ಲ, ಅವು ಯಾವತ್ತೂ ಬಿಡಲ್ಲ ನಿಮ್ಗೆ. ಅರುಣ್ ಅಷ್ಟೇ ಅಲ್ಲ, ನೀವು ಆಕ್ಚುಲಿ ನೋಡ್ತಾ ಹೋದ್ರೆ ಪ್ರತಿಯೊಂದು ಕ್ಯಾರೆಕ್ಟರ್ ನೀವು ಸಿನಿಮಾ ಥಿಯೇಟರ್ ಅಲ್ಲಿ ಕುತ್ಕೊಂಡು ನೋಡ್ಬೇಕಾದ್ರೆ ಯಾರಾದ್ರೂ ಒಬ್ರು ನಿಮ್ ಲೈಫ್ ನಾಪ್ಕ ಬಂದೇ ಬರ್ತಾರೆ. ಅರುಣ್ ಜರ್ನಿ ಏನಿದೆ ಥ್ರೂ ಔಟ್ ದ ಸಿನಿಮಾ, ಅರುಣ್ ಅಷ್ಟು ಕಾಮ್ ಲಿಟ್ರಲಿ ಹೋಗ್ತಾನೆ ಆಡಿಯನ್ಸ್ ಒಳಗೆ. ಟೀಸರ್ ಅಲ್ಲಿ ಒಂದು ಮಾತಿದೆ, 1000 ವರ್ಷಗಳು ಉರುಳಿದರು ಹಳೆಯ ಹುಡುಗಿಯ ನೆನಪಲ್ಲೇ ಇರುವ ಅರುಣ್ ಅಮರ ಪ್ರೇಮಿಯರು. ಸೊ ಇವನು ಅಮರ ಪ್ರೇಮಿಯರು, ಇವನ್ ಜೊತೆಗೆ ಸೀನಾ ಅಂತಿದ್ದಾನೆ. ಅವ್ನು ಹೆಂಗಂದ್ರೆ ಲವ್ ಲೆಟರ್ ಅಲ್ಲಿ ಹುಡುಗಿ ಹೆಸರು ಬರೆಯಲ್ಲ ಅವ್ನು. ಯಾಕಂದ್ರೆ ಇವಳಿಗೆ ಪ್ರಪೋಸ್ ಮಾಡಕ್ ಹೋದಾಗ ಇನ್ನೊಬ್ಬಳು ಯಾರಾದ್ರೂ ಚೆನ್ನಾಗಿ ಕಾಣಿಸಿದ್ರೆ ಅವಳಿಗೆ ಹೋಗಿ ಆ ಲೆಟರ್ ಕೊಟ್ಬಿಡ್ತಾನೆ. ಓದ್ದಾಗಿಂದ ಹಿಡಿದು ಶೂಟ್ ಮಾಡ್ಬೇಕಾದ್ರೆ ನಿಮ್ಗೆ ಅರುಣ್ ತರದವ್ರು ಸುತ್ತಮುತ್ತ ಕಾಣಿಸೋದು ಕಮ್ಮಿ ಇರ್ಬೋದು, ಬಟ್ ಸೀನಾ ರಶ್ಮಿ ತರದವ್ರು ರೋಡ್ಗೊಬ್ರು ಸಿಕ್ಬಿಡ್ತಾರೆ. ಸರ್ ಒಂದ್ಸಲ ಹೇಳಿದ್ರು ಇದು ಅಮರ ಪ್ರೇಮಿ ಅರುಣ್ ಅಲ್ಲ, ಅಮರ ಪ್ರೇಮಿ ಕಾವ್ಯ ಅಂತ ಬಿಡ್ಬೋದಿತ್ತು. ಅಮರ ಪ್ರೇಮಿ ಅರುಣ್ ಅಂದ ತಕ್ಷಣನೇ ಒಂದು ಬಳ್ಳಾರಿ ಕಾಣಿಸುತ್ತೆ, ಹರಪನಹಳ್ಳಿ ಬಳ್ಳಾರಿ ಅಣ್ಣವರು ಆ ಪೋಸ್ಟರ್ ಹೇಳ್ತಾ ಇದೆಲ್ಲ. ಆ್ಯಂಡ್ ತುಂಬ ಖುಷಿಯಾಗಿದ್ದ ವಿಷಯ ಅಂತಂದರೆ ಇಡೀ ಸಿನಿಮಾದ ಪೋಸ್ಟಲ್ಲಿ ಎಲ್ಲವೂ ಕನ್ನಡದಲ್ಲೇ ಇದೆ. ಅದು ಎಲ್ಲವೂ ಅದು ಇದುವರೆಗೂ ಕೇಳದೇ ಇರೋಂಥ ಪದಗಳು ಸುಮಾರು ಜನಕ್ಕೆ. ಅಂದರೆ ಅದನ್ನು ಓದ್ತಾ ಏನಿದು ಹಿಂಗಿದೆ ನಡೆ ನೋಡಿ ಈ ರೀತಿಯಾದಂಥ ಒಂದು ಪ್ರಶ್ನೆಗಳು. ಈ ಸೊಗಡು ಭರಿತವಾದಂಥದ್ದು ಅಥವಾ ನಮ್ಮ ಮಣ್ಣಿನ ಕಥೆಗಳನ್ನು ಸಿನಿಮಾ ಮಾಡೋದು ದೊಡ್ಡ ಸಾಹಸನೇ, ಚಾಲೆಂಜ್. ಯಾಕೆಂದರೆ ಕಮರ್ಷಿಯಲಿ ನಾವು ಸರ್ವೈವ್ ಆಗ್ತೀವಾ ಇಲ್ವಾ ಅನ್ನೋ ಪ್ರಶ್ನೆ ತುಂಬ ಸಲ ಬರುತ್ತೆ, ಅದು ಆಗಿದೆ ಕೂಡ. ಸೊ ಆ ನಿಟ್ಟಿನಲ್ಲಿ ಈ ಥರದ್ದೆಲ್ಲ ಸ್ನೇಹಿತರೆಲ್ಲ ಸೇರ್ಕೋತಿದ್ದಾರೆ, ಈ ಥರದ್ದೊಂದು ಕತೆ ಮಾಡ್ಕೊಂಡಿದ್ದೀರಿ. ಇದನ್ನು ಈ ಸವಾಲನ್ನು ಹೇಗಿತ್ತು ಅಂತ? ಸವಾಲು ಅಂತಂದರೆ ದುಡ್ಡು ಹೊಂದಿಸೋದೊಂದೇ ದೊಡ್ಡ ಸವಾಲು ನನಗೆ ಈ ಸಿನಿಮಾದ ಬಗ್ಗೆ ಆಗಿದ್ದು. ಯಾಕಂದರೆ ಉಳಿದಿದ್ದೆಲ್ಲ ಕೆಲಸಗಳಲ್ಲೂ ಕೂಡ ಎಲ್ಲರೂ ಕತೆ ಕೇಳಿದರು. ಅವ್ರಿಗೆ ಒಂದು ಐಡಿಯಾ ಇತ್ತು, ಅಂದರೆ ಬಳ್ಳಾರಿನಲ್ಲಿ ನಡೆಯೋ ಕತೆ ಒಂದು ಪ್ರೇಮ ಕತೆ ಅಂತ. ಸೊ ಹಾಗಾಗಿ ಅವರು ನನಗೆ ಕ್ರಿಯೇಟಿವ್ ಫ್ರೀಡಮ್ ಅಂತಿತ್ತಲ್ಲ, ಅದೆಲ್ಲ ತುಂಬ ಇತ್ತು ಇದರಲ್ಲಿ ನನ್ನ ಅಮರ ಪ್ರೇಮಿಯರುನಲ್ಲಿ. ಆಮೇಲೆ ನಾನು ಪ್ಲೇಸ್ ಮಾಡೋಕ್ಕಿಂತ ಮುಂಚೆ, ಅಂದರೆ ಈಗ ನೀವು ಹೇಳಿದ್ರಲ್ಲ ಕನ್ನಡ ಬಳಸೋದು ಅದೆಲ್ಲದು ಕೂಡ ನನಗೆ ಅದನ್ನು ಕನ್ನಡ ಸಿನಿಮಾನೇ ಕಲಿಸಿದ್ದು. ಅಂದರೆ ನೀವು ನಮ್ಮ ಈ ಜೋಡಣೆ, ಇನಿತ, ಈ ಥರದ್ದೆಲ್ಲ ಪದಗಳು ಹಳೆ ಸಿನಿಮಾಗಳಲ್ಲಿದೆ. ಸೊ ಅದನ್ನು ನಾನು ಇನ್ನೊಂದು ಸರಿ ಬಳಸ್ತಿದ್ದೀನಿ ಅಷ್ಟೇ. ಅಂದರೆ ಸುಮಾರು ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ, ಅಂದರೆ ಕನ್ನಡ ನಾಡಿನಲ್ಲಿ ಕನ್ನಡ ಮಾಧ್ಯಮವನ್ನು ಮೊದಲ ನುಡಿಯಾಗಿ ನಿಂದ್ರಿಸೋಕ್ಕೆ ಮುಂದಾಳತ್ವ ವಹಿಸಿದ್ದು ನನ್ನ ಕನ್ನಡ ಸಿನಿಮಾ ರಂಗ. ಸೊ ಅದಾಗಿದೆ ಕನ್ನಡ ಸಿನಿಮಾದಿಂದ. ಈಗ ಸುಮಾರು ಜನ ಹೇಳ್ತಾರೆ, ಅಂದರೆ ಸಿನಿಮಾ ಯಾರು ನೋಡ್ತಾರೆ, ಅದರಿಂದ ಯಾರು ಫಾಲೋ ಮಾಡ್ತಾರೆ, ಅದರಿಂದ ಯಾರು ಪ್ರಭಾವ ಆಗ್ತಾರೆ, ಈ ಥರದ್ದೆಲ್ಲ. ಅದು ಹಂಗಾಗಲ್ಲ. ಅದು ಯಾಕಂದರೆ ಯಾವಾಗ ಒಬ್ಬ ಏರ್ ಕಟ್ ಕೂಡ ನಾನು ನನ್ನ ಹೀರೋನ ಅಥವಾ ನನ್ನ ಅಚ್ಚೆ ಹಾಕ್ಸ್ಕೊತೀನಿ ಅನ್ನೋದ್ರೆ ಅಷ್ಟು ಪ್ರಭಾವ ಇದೆ, ನಾವು ಅದನ್ನು ಅಲ್ಲಗಳೆಯೋಕ್ಕಾಗಲ್ಲ. ಸೊ ಅಂಥ ಕಟ್ಟೆ ಮೇಲೆ ನಿಂತ್ಕೊಂಡು ನಾವು ಕನ್ನಡದ್ದು ಅನ್ನೋದು ಒಂದಷ್ಟು ಮಂದಿಗೆ ಗೊತ್ತಾಗುತ್ತೆ ಅಂತಾದರೆ, ಯಾಕಂದರೆ ನೀವು ಹೇಳ್ದಂಗೆ ಈ ಪದಗಳು ನನಗೆ ಬೇರೆ ಎಲ್ಲ ಕಡೆ ಬಳಸಲ್ಲ. ಅಂದರೆ ಪುಸ್ತಕಗಳಲ್ಲಾಗಿ ಹೇಳ್ಕೊಡೋಕ್ಕೆ ಆಗಲಿ ಅಥವಾ ಇನ್ನೊಂದು ಮಾಧ್ಯಮಗಳಲ್ಲಾಗಲಿ ಪೇಪರ್ಗಳಲ್ಲಾಗಲಿ ಹೇಳ್ಕೊಡೋಕ್ಕೆ ಅವ್ರದ್ದೇ ಆದ ಮಿತಿಗಳಿರ್ತವೆ. ಎಲ್ಲದನ್ನೂ ಒಂದೇ ಸರಿ ಹೇಳೋಕ್ಕಾಗಲ್ಲ ಅಥವಾ ಬಳಸೋಕ್ಕಾಗಲ್ಲ. ಆದರೆ ನನಗೆ ಇಲ್ಲಿ ಆ ಒಂದು ಅಂದರೆ ಹಂಗೆ ನಾನು ಮಾಡ್ಬೋದಾಗಿತ್ತು. ಈಗ ನನಗೆ ಅದೊಂದಿದೆ, ನಾನು ಎಲ್ಲೆಲ್ಲಿ ಕನ್ನಡ ಬಳಸ್ಬೋದು ಅಲ್ಲೆಲ್ಲ ನಾನು ಕನ್ನಡ ಬಳಸ್ತೀನಿ ಅಂತ. ಸೊ ಹಾಗಾಗಿ ಇದಾಗಿದ್ದೆ. ಇದೊಂದೇ ವಿಚಾರ ಅಲ್ಲ, ಇವ್ರು ಎಷ್ಟು ಕನ್ನಡ ಅಭಿಮಾನಿ ಅಂದರೆ ವಾಟ್ಸಪ್ ಮೆಸೇಜಸ್ ಕೂಡ ಒಂದೊಂದು ವರ್ಡ್ ಎಲ್ಲ ಕಂಪ್ಲೀಟ್ ಕನ್ನಡದಲ್ಲಿ ಇರುತ್ತೆ. ಸೊ ಕನ್ನಡ ತುಂಬ ಚೆನ್ನಾಗಿ ಮಾತಾಡೋಕ್ಕೆ ಬರುತ್ತೆ, ಓದೋಕ್ಕೂ ಬರುತ್ತೆ. ಇವನ್ ಕೆಲವು ವರ್ಡ್ಸ್ಗಳು ನಾವು ಕೇಳಿರಲ್ಲ, ಪ್ರಾಬ್ಲಿ ನಾವು ಆ ಥರ ವರ್ಡ್ಸ್ಗಳು ಕೇಳಿರಲ್ಲ ಅನ್ಸುತ್ತೆ. ಅದಕ್ಕೋಸ್ಕರ ಅದು ಓದ್ಬೇಕಾದ್ರೂ ಅಷ್ಟೇ ನಾನು ತುಂಬ ಚೆಕ್ ಮಾಡಿ ಏನು ಅಂತ ಅರ್ಥ ಮಾಡ್ಕೊಂಡು ಅದಕ್ಕೆ ಇದು ಸ್ವಲ್ಪ ಜಾಸ್ತಿ ಆಗ್ತಿತ್ತು. ಈಗ ಕನ್ನಡ ಪದನಲ್ಲಿ ಬ್ರಾಕೆಟಲ್ಲಿ ಇಂಗ್ಲೀಷ್ ಹಾಕ್ಬಿಡ್ತೀನಿ. ಸೊ ಅವಾಗ ನೀಟಾಗಿ ಗೊತ್ತಾಗುತ್ತೆ ಅಂತ. ಯಾಕಂದರೆ ಈ ಪದ ಬಳಕೆ ಈಗ ನೀವೇನು ಹೇಳಿದ್ರಲ್ಲ ಪೋಸ್ಟರಲ್ಲಿ, ಅದನ್ನು ನನಗೂ ಎಷ್ಟೋ ಜನ ಹೇಳಿದ್ದಾರೆ. ಅಂದರೆ ಅದು ಅವ್ರಿಗೆ ಅರ್ಥ ಆಗಿಲ್ಲ ಅಂದ್ರೂ ಅದೊಂದು ಕಣ್ಣಾಡಿಸೋ ಥರ ಆಗಿದೆ. ಇದು ನಾರ್ಮಲ್ ಕನ್ನಡದ ಅವ್ರಿಗೇನೋ ಹೊಸತನ ಕಾಣಿಸ್ತಾ ಇದೆ. ಅದ್ರ ಜೊತೆಗೆ ಇವನ್ ಪೋಸ್ಟರ್ ಬಗ್ಗೆನೂ ತುಂಬ ವೆರಿ ಡೀಟೇಲ್ಡ್ ಆಗಿದೆ. ಐ ಥಿಂಕ್ ಈ ಪೋಸ್ಟರಿಂದನೇ ಇಡೀ ಸಿನಿಮಾದ ಒಂದು ಎಲ್ಲೋ ಕತೆ, ಅಂದರೆ ಒಂದು ಪೋಸ್ಟರ್ ಒಂದು ಇಡೀ ಸಿನಿಮಾದ ಹೇಗಿರ್ಬೋದು ಅನ್ನೋದು ಹೇಳೋದು ತುಂಬ ರೇರ್ ಅಂದ್ಕೊಳ್ತೀನಿ. ಸೊ ಅದು ನನಗೆ ಫೀಡ್ಬ್ಯಾಕ್ ಬಂದಿದ್ದು ಇದು ಈವನ್ ಪದಗಳಿಂದ ಹಿಡಿದು ಐ ಥಿಂಕ್. ಆಮೇಲೆ ಜನ ನಾವು ಅನ್ಕೋತೀವಿ, ಜನ ಏನು ಇದು ಏನು ಹೇಳ್ತಾರಲ್ಲ ಗಮನಿಸಲ್ಲ ಅದಿದೆ ಅಂತ. ನೀವು ಈ ಜೋಡಿ ಈ ಪೋಸ್ಟರ್ ಇದೆಯಲ್ಲ ಸರ್, ಇಲ್ಲಿ ನಾವು ಆ ಮೂಲೆಯಲ್ಲಿ ಒಂದು ಬೇವಿನ ಮರ ಇದೆ, ಬೇವಿನ ಕಾಯಿಗಳು, ಅದನ್ನು ಜನ ಗುರುತಿಸ್ತಾರೆ. ಸುಮ್ಮನೆ ಅದು ಯಾವುದೋ ಮರ ಅಂತ ಬಿಡಲ್ಲ. ಅಂದರೆ ಜನ ಗುರುತಿಸಿ ಬೇವಿನ ಮರ, ಬಯಲುಸೀಮೆ ಹಂಗೆ ಕನೆಕ್ಟ್ ಆಗಿಬಿಡ್ತಾರೆ. ನನಗೆ ಅವು ಆ ಥರದ್ದು ಖುಷಿಗಳಿರ್ತಾವಲ್ಲ, ಅಂದರೆ ನಾವು ಎಷ್ಟು ಕೆಲಸ ಮಾಡಿರ್ತೀವೋ ಆ ಕಡೆಯಿಂದ ಕೂಡ ಆ ರಿಫ್ಲೆಕ್ಷನ್ಗಳಿರ್ತವೆ. ನೀವು ಹೇಳಿದ್ರಲ್ಲ ಅದೆಲ್ಲದೂ ಆಗಿದೆ ನನಗೆ, ಅದು ಭಾಳ ಇನ್ಫ್ಯಾಕ್ಟ್ ಅವ್ರು ಹೇಳ್ದಂಗೆ
ಒಂದಷ್ಟು ಪೋಸ್ಟರಲ್ಲೇ ಅಲ್ಲಿ ಇಲ್ಲಿ ಕೆಣಕೆ ಅಂದರೆ ಟೀಸರ್ ಅಂತ ಗೊತ್ತಿರಲಿಲ್ಲ. ಈಗ ನಾನು ಶೇರ್ ಮಾಡಿದಾಗ ಇನ್ನೊಂದು ಮತ್ತೊಂದು ಇದೇನು ಹಂಗಂದ್ರೆ ಏನು ಅನ್ನೋಂಥದ್ದು. ಮತ್ತೆ ಒಂದೊಂದ್ಸಲಿ ಒಂದಷ್ಟು ಪದಗಳನ್ನ ನಾವು ಕನ್ನಡದ ಪದಗಳು ಅಂತ ಅಂದ್ಕೊಂಡೇ ಯೂಸ್ ಮಾಡ್ತಿರ್ತೀವಿ. ಆಮೇಲೆ ನಾನು ಒಂದೊಂದ್ಸಲಿ ಬಂದು ಕೇಳೋದು, ಸರ್ ಹಿಂಗಂದ್ರೆ ಏನು, ಇದು ಕನ್ನಡದ ಪದ ಬಟ್ ಆ್ಯಕ್ಚುಲ್ ಕನ್ನಡದ ಪದ ಏನು ಅಂತ ಬಂದು ಕೇಳ್ತೇವೆ. ಅವ್ರು ಹೇಳೋರು. ಸೊ ಅದು ಅಷ್ಟು ಡೀಪಾಗಿ ಗೊತ್ತಿದ್ದು, ಅದನ್ನು ಅಷ್ಟು ಗೊತ್ತಿರೋದಕ್ಕೆ ಇಲ್ಲಿ ಇಷ್ಟು ರಿಫ್ಲೆಕ್ಷನ್ ಕಾಣ್ತಾ ಇದೆ ಅನ್ಸುತ್ತೆ. ಇಲ್ಲ, ಅದೊಂದು ದೊಡ್ಡ ಇದಿದೆ ನನಗೆ. ಏನಂದರೆ ನಾನು ಕನ್ನಡದಲ್ಲಿ ಬೇರೆ ಯಾವುದೋ ಸಬ್ಜೆಕ್ಟಲ್ಲಿ ಕಮ್ಮಿ ಇದ್ರು ಕನ್ನಡದಲ್ಲಿ ಜಾಸ್ತಿ ಮಾರ್ಕ್ಸ್ ತೊಗೊಂಡು ಫಸ್ಟ್ ರ್ಯಾಂಕ್ ಬರ್ತಿದ್ದು ನಾನು. ಸೊ ಆದರೆ ಏನಾಗ್ತಿತ್ತು ಅಂದರೆ ಅಲ್ಲಿನ ಪದಗಳಿದಾವಲ್ಲ, ಅಲ್ಲಿನ ಎಷ್ಟೋ ಪದಗಳು ಕನ್ನಡ ಮೂಲದ್ದಲ್ಲ. ಬೇರೆಯವರೆಲ್ಲ ನನ್ನ ಗೆಳೆತಿರಿದಾರಲ್ಲ ಅವರೆಲ್ಲರೂ ಏನಾಗ್ತಿತ್ತು ಅಂದರೆ ಅವನ್ನ ಬರೆಯೋದ್ರಲ್ಲಿ ಎಡವಿ ಹಿಂದೆ ಬೀಳ್ತಿದ್ರು. ನಾನು ಈಗ ಅನಿಸ್ತೇನೆ ನನ್ನ ನೆನಪಿನ ಶಕ್ತಿಯಿಂದ ಇಟ್ಕೊಂಡು ನಾನು ಅಷ್ಟೆಲ್ಲ ಅಂಕ ಗಳಿಸ್ಬಿಟ್ನೇನೋ ಅಂತ. ಯಾಕಂದರೆ ಅವು ದಿನ ಬಳಕೆಯಲ್ಲಿ ಬಳಸದೇ ಇರೋ ಪದಗಳನ್ನೆಲ್ಲ ನಾವು ಪುಸ್ತಕದಲ್ಲಿ ಬಳಸ್ತೀವಿ ಅಂತಂದರೆ ಅದು ತುಂಬ ಮತ್ತೆ ಕಷ್ಟ ಆಗುತ್ತೆ. ಅದು ಹಂಗೆ ನೆನಪಿನ ಶಕ್ತಿನಲ್ಲಿ ಆವಾಗ ನನಗೆ ಮತ್ತೆ ಇದು ಕರೋನಾನೇ ಇದಕ್ಕೆ ಕಾರಣ. ಅಂದರೆ ಆ ಹೊತ್ತಲ್ಲಿ ನನಗೆ ಈ ಕನ್ನಡದೇ ಒಂದಷ್ಟು ಕೆಲಸಗಳು ಆಗಿರೋದಿದೆ ಕನ್ನಡ ನಾಡಿನಲ್ಲಿ. ನಾಡೋಜ ಶಂಕರ ಭಟ್ರು ಅಂತಿದ್ದಾರೆ. ಸೊ ಅವರ ಕೆಲಸಗಳಿಂದ ತಿಳ್ಕೊಂಡಿದ್ದೇನೆಂದರೆ ಸುಮಾರು ಕನ್ನಡ ಪದಗಳು ಇಲ್ಲ. ನನಗೆ ಅವಾಗ ಅನಿಸಿದ್ದು ಕನ್ನಡದೇ ಪದಗಳನ್ನು ಬಳಸಿದರೆ ತುಂಬ ಈಸಿಯಾಗಿ ಬಳಸ್ತಿದ್ರು. ಈಗಿನ ಮಕ್ಕಳು ಅಂದರೆ ಒತ್ತಕ್ಷರಗಳಾಗಲಿ, ಅಂದರೆ ಕನ್ನಡ ಅಂದರೆ ಹೆದರೋಕ್ಕೆ ಒತ್ತಕ್ಷರಗಳು ತುಂಬ ಹೆದರ್ತಾರೆ. ಅಂದರೆ ವಿಜಾತಿಯ ಒತ್ತಕ್ಷರಗಳು ಕನ್ನಡದೇ ಪದಗಳಲ್ಲ, ಅಥವಾ ಮಹಾಪ್ರಾಣಗಳಿರೋದು ಕನ್ನಡದ ಮೂಲ ಅಲ್ಲ ಅಂತ ಹೇಳಿದರೆ ಎಷ್ಟೋ ಸಮಾಧಾನ ಆಗ್ಬಿಡುತ್ತೆ ಅಂತ. ಹೌದು. ಈ ಉದ್ಘೋಷಕ ಅಂತ ಹೇಳ್ತಾರಲ್ಲ, ಸೊ ಅದು ಕನ್ನಡದ ಪದ ಅಲ್ಲ. ಬಟ್ ನೀವು ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿದ ತಕ್ಷಣ ಅಯ್ಯೋ ಬಾಯಿ ಹೊಡ್ಕೊಳಂಗೆ. ಸೊ ಆ ಥರದ್ದಿಲ್ಲ. ಅಂದರೆ ಈ ಟ್ರೈಲರ್ ಅಥವಾ ವಿಷುವಲ್ ನೋಡಿದಾಗ ಡಿಫಿಕಲ್ಟ್ ಸಿನಿಮಾ ಅಥವಾ ತುಂಬ ಫಿಲಾಸಫಿಕಲ್ ಅಥವಾ ತಲೆ ಹುಳ ಬಿಡೋ ಥರದ್ದು ಆ ಥರದ್ದು ಏನೇನೋ ಇರುತ್ತಲ್ಲ, ಅದು ಯಾವುದೂ ಇಲ್ಲದೆ ತುಂಬ ನ್ಯಾಚುರಲಾಗಿ ಕಾಣ್ತಿರೋಂಥ ಒಂದು ಕಂಟೆಂಟ್. ಆ್ಯಂಡ್ ಪಾತ್ರಧಾರಿಗಳು ಎಲ್ಲರೂ ನಮ್ಮವರು ಸುತ್ತಲಿರೋರು ಅನ್ನೋ ಅಷ್ಟು ಆಪ್ತತೆ ಆ ಕಂಟೆಂಟಲ್ಲಿ ಕಾಣ್ತಿರೋದು. ಮತ್ತು ಬಳಸಿರೋ ಭಾಷೆ ಇದೆಲ್ಲೋ ನಮ್ಮ ಫ್ರೆಂಡ್ದು ಯಾವುದೋ ಕತೆ ನಡೆದಿದೆ ಇಲ್ಲಿ ಅನ್ನೋ ಥರದ್ದು. ಎಸ್ಪೆಷಲಿ ನನಗೆ ಆ ಹಾಡು ತುಂಬ ಕಾಡ್ತು. ನಾನು ನಿಮಗೆ ಫೋನ್ ಮಾಡಿದ್ದೆ. ಅಂದರೆ ಒಂದೊಂದು ಶಾರ್ಟನ್ನು, ಅಂದರೆ ಇವಾಗ ಮಾಡ್ರನ್ ಸಿನಿಮಾ ಮೇಕಿಂಗ್ ಈ ಟೈಮಲ್ಲಿ ನಾವೆಲ್ಲರೂ ಅದನ್ನು ನೋಡ್ತಾ ಇದ್ದೀವಿ, ಅನುಭವಿಸ್ತಾ ಇದ್ದೀವಿ ಕೂಡ. ಒಂದು 6 ಸೆಕೆಂಡ್ಸ್ 3 ಸೆಕೆಂಡ್ಸಲ್ಲಿ ಶಾರ್ಟ್ ಚೇಂಜ್ ಆಗ್ತಾ ಇರುತ್ತೆ. ರಿಜಿಸ್ಟರ್ ಆಗಲ್ಲ ಪ್ರಾಪರಾಗಿ ಕಣ್ಣಿಗೆ. ಇದಕ್ಕೆ ಸೌಂಡು ಅಷ್ಟೇ, ಅಂದರೆ ಒಂದು ಲಯದಲ್ಲಿರಲ್ಲ ಅಥವಾ ಒಂದು ರಿದಮ್ ಸಿಗೋದಿಲ್ಲ. ಬಟ್ ಅದನ್ನು ಮೆಚ್ಕೊಳ್ಳೋಂಥದ್ದು ಒಂದು ವರ್ಗ ಹುಟ್ಕೊಂಡಿದೆ, ಅದು ಆಗ್ತಾ ಇದೆ ಕೂಡ. ಸೊ ಮತ್ತೆ ಎಲ್ಲೋ ಒಂದು ಕಡೆ ಆ ನವಿರಾದಂಥ ಒಂದು ಭಾವ ಬೇಕು, ಅಥವಾ ಆ ಸಿನಿಮಾ ಅದು ನಮ್ಮ ಸೆಳಿಬೇಕು ಅನ್ನೋ ಥರದ್ದು ಕಂಟೆಂಟು ನಿಮ್ಮದು ನನಗೆ ಕಾಣಿಸ್ತಿರೋದು. ಈ ಥರನೇ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ಅಂತ. ಅಂದರೆ ನನಗೆ ಒಂದು ಪ್ರೇಮಕತೆ ಹೇಳಬೇಕು ಅಂತಿದ್ದಾಗ ನೆನಪುಗಳು ಕಾಡ್ತವಲ್ಲ, ಅವು ಯಾವತ್ತೂ ಬಿಡಲ್ಲ ನಿಮಗೆ. ಅದ್ರದ್ದು ಈಗ ಉಪ್ಪಿನಕಾಯಿ ಆಗೋದಿದೆ ಗೊತ್ತಾ, ಅದು ನಿಧಾನಕ್ಕಾಗುತ್ತೆ. ಒಂದೇ ಸರಿ ಇವತ್ತು ಹಾಕಿಟ್ಟ ತಕ್ಷಣ ನಾಳೆ ಆಗಲ್ಲ. ಸೊ ಹಾಗೆ ಆ ಪ್ರೋಸೆಸ್ಸೇ ನಿಧಾನ. ಅಂದರೆ ಯಾವುದೋ ಒಂದು ಒಲವಿನ ಥರ ಅನಿಸಿಕೆಗಳು ಅಥವಾ ಭಾವನೆಗಳು ನಮ್ಮ ಒಳಗಿಳಿಯುವಾಗ ತುಂಬ ಮೆಲ್ಲಗೆ ಇಳಿತಿರ್ತವೆ. ಆಮೇಲೆ ಅದು ತುಂಬ ಲಾಂಗ್ ಪ್ರೋಸೆಸ್. ಅದು ಲಾಂಗ್ ಪ್ರೋಸೆಸ್ ಇದ್ದರೆ ನನಗೆ ನನ್ನ ಫ್ರೆಂಡ್ ಒಬ್ರು ಹೇಳ್ತಿದ್ರು, ಯಾವುದೇ ನೆನಪು 7 ವರ್ಷದ ಮೇಲಿದ್ದರೆ ಅದು ಲೈಫಿಂದ ಹೋಗಲ್ಲ ಅಂತ. ಇವತ್ತೋ ಒಂದಿನ ಇರುತ್ತೆ ನಿನ್ನ ಜೊತೆಗೆ, ನಾಳೆ ದಿನ ಇಲ್ಲೇ ಇರ್ಬೋದಷ್ಟೇ, ಬಟ್ ನಿನ್ನ ಲೈಫಿಗೆ ಫಿಕ್ಸ್ ಆಯಿತು, ಅದು ಸೀಲ್ ಬಿತ್ತು ಅಂತ. ಸೊ ಆ ಥರದ್ದು ಒಂದು ನೆನಪು ಇವನಿಗೆ 7ನೇ ಕ್ಲಾಸಲ್ಲಿ ಆಗಿರುತ್ತೆ. ಸೊ ಆ ನೆನಪು, ಆ ಸೆಳೆತ ಇದೆಯಲ್ಲ, ಅದನ್ನ ಬಗ್ಗೆ ಹೇಳಬೇಕಾಗಿತ್ತು. ಅದನ್ನು ನಾನು ತುಂಬ ಫ್ಲ್ಯಾಶ್ ಕಟ್ಸಲ್ಲಿ ಹೇಳಿದರೆ ಅದು ಒಳಗಡೆ ಇಳಿಯೋದನ್ನು ನಾನು ಜನರಿಗೆ ಮುಟ್ಸೋಕ್ಕೆ ಆಗ್ತಿರಲಿಲ್ಲ. ಸೊ ಹಾಗಾಗಿ ಅರುಣನ್ ಪೋರ್ಷನ್ ಏನಿದೆ, ನಮ್ಮ ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ ನಿಮಗೆ, ಅರುಣನ್ ಪೋರ್ಷನ್ ಇರೋದಲ್ಲೆಲ್ಲ ಅದು ಕೂಡ ಈ ಥರದ ನಿಧಾನ ಆಮೇಲೆ ಒಳಗಡೆ ಇಳಿಯೋದು ಮತ್ತು ನಿಧಾನಕ್ಕೆ ಅಲ್ಲಿನ ಭಾವನೆಗಳ ಅರಳೋದೆಲ್ಲದು ಆ ಪ್ಯಾಟರ್ನಲ್ಲಿ ಇದೆ. ಎಡಿಟ್ ಕೂಡ ಮತ್ತು ಅವನನ್ನು ನಾವು ಕ್ಯಾಪ್ಚರ್ ಮಾಡಿರೋದು ಕೂಡ ತುಂಬ ನಿಧಾನವಾಗಿ ಇದೆ. ನೀವು ಆವಾಗಲೇ ಮಾತಾಡ್ತಾ ಹೇಳಿದ್ರಲ್ಲ ಕಾಮ್ನೆಸ್ ಅಂತ, ಆ ಕಾಮ್ನೆಸ್ ಅವನೊಳಗಿದೆ. ಸೊ ಅವನೊಳಗಡೆ ಇರೋದನ್ನು ನಾವು ಆ ಥರದನೇ ಟೆಕ್ನಿಕ್ಸ್ ಯೂಸ್ ಮಾಡಿ ಕ್ಯಾಪ್ಚರ್ ಮಾಡಿದ್ದೀವಿ. ಈಗ ಹೇಳಿದ್ರಲ್ಲ ಕಾಮ್ನೆಸ್ ಥ್ರೂ ಅಂತೇಳಿ, ಈವನ್ ಇದಕ್ಕಿಂತ ಮುಂಚೆ ಒಂದೆರಡು ಶೋಸ್ ಆಗಿರೋರು ಅವರ ಫೀಡ್ಬ್ಯಾಕು ಕೂಡ ದೇರ್ ಲಿಟ್ರಲಿ ಅವ್ರನ್ನ ನೋಡ್ತಾ ಇದ್ದಾರೆ ಥ್ರೂ ಅರುಣ್ ಥ್ರೂ. ಅಂದರೆ ಈಗ ಯಾವುದೇ ಸಿನಿಮಾ ಬಂದರೂ ನಾನು ಅನ್ನೋದನ್ನು ಕಾಣಿಸ್ಕೊಳ್ಬೋದು ಫಾರ್ ಜಿಸ್ಟ್ ಥರ. ಬಟ್ ಇಲ್ಲಿ ಅರುಣ್ ಜರ್ನಿ ಏನಿದೆ ಥ್ರೂ ಔಟ್ ದ ಸಿನಿಮಾ, ನೆನ್ನೆ ಹೇಳ್ತಾ ಇದ್ರು ಒಬ್ರು ಇನ್ವೆಸ್ಟರ್, ಇದು ಹೊಸ ಹುಡುಗ ಅಂತ ಅನಿಸ್ತು. ಹೋಗ್ತಾ ಲಿಟ್ರಲಿ ತುಂಬ ಚೆನ್ನಾಗಿ ಅನಿಸ್ಬಿಡ್ತು. ನೀವು ನಾನಿದ್ದೀನಿ ಅನ್ನೋ ಒಂದು ಫೀಲ್ ಕೊಡ್ತು ಇಡೀ ಸಿನಿಮಾ. ಅಂದರೆ ಅರುಣ್ ಅಷ್ಟು ಕಾಮ್ ಲಿಟ್ರಲಿ ಹೋಗ್ತಾನೆ ಆಡಿಯನ್ಸ್ ಒಳಗೆ.
ಅಂದರೆ ಸಿನಿಮಾದದೊಂದು ಟೆಕ್ನಿಕ್ ಇದೆಯಲ್ಲ ಸರ್, ಅಂದರೆ ನೀವು ಕ್ಯಾಪ್ಚರಿಂಗಿಂದ ಆ ಕ್ಯಾರೆಕ್ಟರ್ ಎಂಥದಂತ ಹೇಳ್ಬೋದು. ಸೊ ಈಗ ಈ ಅರುಣ್ ಇದ್ದಾನಲ್ಲ, ಇವನಿಗೆ ಡೆಡ್ ಅಪೋಸಿಟ್ಟು ಸೀನಾ ಇದ್ದಾನೆ. ಇವನು ಟೀಸರಲ್ಲಿ ಒಂದು ಮಾತಿದೆ, 1000 ವರ್ಷಗಳು ಉರುಳಿದರು ಹಳೆಯ ಹುಡುಗಿಯ ನೆನಪಲ್ಲೇ ಇರುವ ಅರುಣ್ ಅಮರ ಪ್ರೇಮಿ ಅರುಣ್. ಸೊ ಇವನು ಅಮರ ಪ್ರೇಮಿ ಅರುಣ್, ಇವನ ಜೊತೆಗೆ ಸೀನಾ ಅಂತಿದ್ದಾನೆ, ಬಳ್ಳಾರಿ ಸೀನಾ, ನಮ್ಮ ಧರ್ಮಣ್ಣ ಕಡೂರು ಮಾಡ್ತಿದ್ದಾರೆ. ಅವ್ನು ಹೆಂಗಂದರೆ ಲವ್ ಲೆಟ್ರಲ್ಲಿ ಹುಡುಗಿ ಹೆಸರು ಬರೆಯಲ್ಲ ಅವನು. ಯಾಕಂದರೆ ಇವಳಿಗೆ ಪ್ರಪೋಸ್ ಮಾಡೋಕ್ಕೆ ಹೋದಾಗ ಇನ್ನೊಬ್ಬಳು ಯಾರಾದರೂ ಚೆನ್ನಾಗಿ ಕಾಣಿಸಿದ್ರೆ ಅವಳಿಗೆ ಹೋಗಿ ಆ ಲೆಟ್ರ್ ಕೊಟ್ಬಿಡ್ತಾನೆ. ಇವನು ಫ್ರಮ್ ಅಡ್ರೆಸ್ಸು ಬರೆಯಲ್ಲ, ಆ ಲೆವೆಲ್ ಇವನು. ಅವನ ಕ್ಯಾಪ್ಚರಿಂಗ್ ಐತಲ್ಲ, ಅವ್ನ ಕ್ಯಾಪ್ಚರಿಂಗ್ ತುಂಬ ಫಾಸ್ಟ್ ಇದೆ ಸಿನಿಮಾದಲ್ಲಿ. ಆಮೇಲೆ ಅವ್ನ ಬದುಕಲ್ಲಿ ಆಗೋ ವಿಷಯಗಳಿದಾವಲ್ಲ, ಅವನಿಗೆ ಲವ್ ಬೇಗ ಆಗುತ್ತೆ, ಬ್ರೇಕಪ್ ಬೇಗ ಆಗುತ್ತೆ, ಹುಡುಗಿ ಬೇಗ ಸಿಗ್ತಾಳೆ. ಸೊ ಈ ಥರದ್ದೆಲ್ಲ ಇದೆ, ಅದನ್ನು ಇವರೇ ಹೇಳಬೇಕು. ಅದು ಆ ಥರದ್ದು ಟೆಕ್ನಿಕ್ ಇದೆ ಅದು. ಇಲ್ಲ, ಅವ್ರು ಹೇಳ್ದಂಗೆ ಅರುಣ್ ಅಷ್ಟೇ ಅಲ್ಲ, ನೀವು ಆ್ಯಕ್ಚುಲಿ ನೋಡ್ತಾ ಹೋದರೆ ಪ್ರತಿಯೊಂದು ಕ್ಯಾರೆಕ್ಟರ್ ನೀವು ಸಿನಿಮಾ ಥಿಯೇಟರಲ್ಲಿ ಕುತ್ಕೊಂಡು ನೋಡಬೇಕಾದ್ರೆ ಯಾರಾದರೂ ಒಬ್ಬರು ನಿಮ್ಮ ಲೈಫಲ್ಲಿ ನಾಪ್ಕ ಬಂದೇ ಬರ್ತಾರೆ. ಸ್ಪೆಷಲಿ ನಾನು ಹೇಳ್ತಾ ಇದ್ದೆ, ಸ್ಕ್ರಿಪ್ಟ್ ಓದ್ದಾಗಿಂದ ಹಿಡಿದು ಶೂಟ್ ಮಾಡಬೇಕಾದ್ರೆ ನಿಮಗೆ ಅರುಣ್ ಥರದವರು ಸುತ್ತಮುತ್ತ ಕಾಣಿಸೋದು ಕಮ್ಮಿ ಇರ್ಬೋದು, ಬಟ್ ಸೀನಾ ರಶ್ಮಿ ಥರದವ್ರು ರೋಡ್ಗೊಬ್ರು ಸಿಕ್ಬಿಡ್ತಾರೆ ಅಂತ. ಒಂದು ಕಡೆ ಇಲ್ಲ ಕಾಲೇಜ್ ಹೋಗೋರಂತೂ ಅದು ನೀನು ಇದನ್ನ ನೀ ಇವರಿಬ್ರು ಖುಷಿಯಾಗಿರೋದು ಅದಕ್ಕೆ ಸರ್, ಧರ್ಮಣ್ಣ ಮತ್ತೆ ಸೀನಾ ಇವರಿಬ್ರು ನಮ್ಮ ಥರ ಕಮ್ಮಿ ಅಂತ ಅವರಿಬ್ರು ಇಲ್ಲ ನಮ್ಮ ಕಡೆ ಜಾಸ್ತಿ ಥರ ಇಲ್ಲ. ಇನ್ಫ್ಯಾಕ್ಟ್ ಅಜ್ಜಿ ಇದ್ರ ಕ್ಯಾರೆಕ್ಟರ್ ಬರೋರು ಆಗಿರಲಿ ಅಥವಾ ಅದೇ ಒಂದೊಂದು ಕ್ಯಾರೆಕ್ಟರ್ ನೋಡಿದಾಗ್ಲೂ ಒಬ್ಬೊಬ್ರು ನಾಪ್ಕ ಬಂದಾಗ ಅಥವಾ ನನ್ನ ಜೊತೆ ಆಗಿತ್ತು ಅದು ನಾನೇ ಅನ್ನಿಸ್ತೀನಿ ಅಥವಾ ನನ್ನ ಫ್ರೆಂಡ್ ಹಿಂಗೆ ಇರೋದು ಅಂತ ಅನ್ಸಿದ್ರೆ ದರ್ ಈಸ್ ವೇರ್ ಯು ಗೆಟ್ ಕನೆಕ್ಟೆಡ್ ಟು ಏನಾಗ್ತಾ ಇದೆ ಸ್ಕ್ರೀನ್ ಮೇಲೆ ಅನ್ಸುತ್ತೆ. ಆಮೇಲೆ ಇನ್ನೊಂದು ಖುಷಿ ಅಂದರೆ ಈಗ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಿರ್ತಾರಲ್ಲ ನನ್ನ ಲೈಫಲ್ಲಿ ಹೆಂಗಾಯಿತು ಅಂಥವನ್ನೆಲ್ಲ ಒಂದಿಷ್ಟು ಗುಡ್ಡೆ ಹಾಕಿ ಸಿನಿಮಾದೆಲ್ಲ ಹಾಕಿದ್ದೀನಿ. ಅವ್ರು ನೋಡಿದ್ರೆ ನಾನು ಹಿಂಗೆ ಹೇಳಿದ್ನ ನಿನಗೆ ಅನ್ನೋ ಥರದ್ದು ಈವೆಂಟ್ಗಳು ತುಂಬ ಚೆನ್ನಾಗಿದೆ. ಆಮೇಲೆ ಅವನ್ನ ಧರ್ಮಣ್ಣ ಕನೆಕ್ಟ್ ಮಾಡಿದಾಗ, ಅವನ್ನ ಅರುಣ್ಗೆ ಕನೆಕ್ಟ್ ಮಾಡಿದಾಗ ಅದು ಇನ್ನೊಂದು ಆ್ಯಂಗಲಲ್ಲಿ ಓಪನ್ ಆಗಿದೆ. ಸೊ ಅವೆಲ್ಲ ಅಂದರೆ ಈಗ ಅಂದರೆ ಇಷ್ಟೆಲ್ಲ ಯಾಕೆ ಮಾತಾಡ್ತಿದ್ದೀವಿ ಅಂದರೆ ಒಂದಷ್ಟು ಜನರಿಗೆ ನಾವು ಸಿನಿಮಾ ತೋರಿಸಿ ಅವ್ರದ್ದು ಫೀಡ್ಬ್ಯಾಕ್ ತೊಗೊಂಡು ಇದನ್ನೆಲ್ಲ ಅವ್ರ ಮಾತುಗಳನ್ನು ನಾವು ಹೇಳ್ತಾ ಇದ್ದೀವಿ. ಏಕೆಂದರೆ ಯಾವುದೇ ಸಿನಿಮಾನಲ್ಲಿ ನೋಡಿದ್ರು ಈ ಇಡೀ ಲೈಫಲ್ಲಿ ಏನು ನಡೆಯುತ್ತೋ ಅದೇ ನಾವು ವಿಜುವಲಿ ಸಿನಿಮಾ ಮೂಲಕ ತೋರಿಸ್ತೀವಿ. ಬಟ್ ಇದು ಸ್ಟ್ರೆಸ್ ಮಾಡಿ ಇದು ನಾವು ಅಲ್ಲಿ ಕಾಣ್ಬೋದು ಅನ್ನೋದೇನು ಕೇಳ್ತಿದ್ದೀನಿ ಅಂದರೆ ಎಷ್ಟೋ ಸಿನಿಮಾಗಳು ದ ಕಾಂಟೆಕ್ಸ್ಟ್ ಆಫ್ ದ ಸ್ಟೋರಿ ಅಥವಾ ಡೈಲಾಗ್ ಅಥವಾ ಕ್ಯಾರೆಕ್ಟರ್ ಕಾಂಟೆಕ್ಸ್ಟ್ ಇಲ್ದಲೆ ಓಕೆ ಇದೊಂದಿತ್ತು ಅನ್ನೋ ಥರ ಅನಿಸ್ಬೋದು ಯಾವುದೇ ಸಿನಿಮಾ. ಬಟ್ ಇದರಲ್ಲಿ ಆಡಿಯನ್ ಲಿಟ್ರಲಿ ಗೋತ್ರೂ ಆಗ್ತಾನೆ ಎವ್ರಿ ಎಮೋಷನ್. ಆ ಕಾಂಟೆಕ್ಸ್ಟ್ ಮೇಲೆ ಜಾಸ್ತಿ ವರ್ಕ್ ಮಾಡಿರೋದು, ಕಥೆಯಿಂದ ಹಿಡಿದು ರೈಟಿಂಗಿಂದ ಹಿಡಿದು ಈವನ್ ಕ್ಯಾರೆಕ್ಟರಿಸ್ಟಿಕ್ಸ್ ಒಬ್ಬ ಪರ್ಫಾರ್ಮರಿಂದ ಹಿಡಿದು ಐ ಥಿಂಕ್ ಆ ಡಿಸ್ಕಷನ್ಸ್ ಎಲ್ಲನೂ ಆಗಿನ ಈ ಸಿನಿಮಾ. ಅಂದರೆ ಅರುಣ್ ಏನಿದೆ ನಾನು ಸರ್, ಅರುಣನ ಹೆಸರಲ್ಲಿ ನಾವು ಟೈಟ್ಲಲ್ಲಿ ಅಮರ ಪ್ರೇಮಿ ಅರುಣ್ ಅಂತ ಇಟ್ಟಿದ್ದೀವಿ. ಅದು ಯಾಕಂದರೆ ನಾನು ಜನರಿಗೆ ಹೇಳಬೇಕಾಗಿತ್ತು, ನಾನು ನಿಮಗೆ ಒಬ್ಬ ಹುಡುಗನ ಪ್ರೇಮಕತೆಯನ್ನು ಹೇಳ್ತಿದ್ದೀನಿ, ನೀವು ಅದನ್ನು ನೋಡೋಕ್ಕೆ ಬನ್ನಿ ಅಂತ ಜನರನ್ನ ಸ್ವಲ್ಪ ಪ್ರಿಪೇರ್ ಮಾಡೋಣ ಅಂತ ಅಮರ ಪ್ರೇಮಿ ಅರುಣ್ ಅಂತ ಇಟ್ಟಿದ್ದು. ಸೊ ಆದರೆ ನೀವು ಒಳಗಡೆ ಬಂದಮೇಲೆ ನೋಡಿದ್ರೆ ಇದು ಅರುಣ್ ಕತೆಗಿಂತ ಎಷ್ಟು ಜನರ ಕತೆ ಐತೆ ಗುರು ಇದು ಅಂತ. ಅಂದರೆ ಅಮ್ಮಂದರು ಅಜ್ಜಿಯಂದ್ರಿಗೆ ನಾನು ಹೇಳಬೇಕು, ಅಂದರೆ ಮೊಮ್ಮಕ್ಕಳಿಗೆ ಹೇಳಬೇಕು, ನಿಮ್ಮ ಅಜ್ಜಿ ಜೊತೆ ನೀವು ನೋಡುವ ಮುಂದಿನ ಸಿನಿಮಾ ಅಮರ ಪ್ರೇಮಿ ಅರುಣ್ ಆಗಿದ್ರೆ ಅದು ನಿಮ್ಮ ಬದುಕಿಡೀ ನೆನಪಿರುತ್ತೆ. ಇದಕ್ಕೆ ಅಂದರೆ ಒಬ್ಬ ಅರುಣನ್ನಷ್ಟೇ ನೋಡಲ್ಲ ಅವ್ರಿಗೆ, ಅಜ್ಜಿ ಪಾತ್ರ ಇರೋದ್ರೂ ಕೂಡ ಈಗ ಯಾರಾದ್ರೂ ಹಿರಿಯರು ಬಂದು ನೋಡಿದ್ರೆ ಆ ಅಜ್ಜಿಯಿಂದ ಅರುಣನ್ ಕನೆಕ್ಟ್ ಆಗ್ತಾರೆ ದೊಡ್ಡವರು. ಒಬ್ಬ ಅರುಣ್ ಹುಡುಗನಷ್ಟೇ ಕನೆಕ್ಟ್ ಆಗಲ್ಲ. ಅದು ಇದ್ರಲ್ಲಿ ಇರೋ ಒಂದು ಬ್ಯೂಟಿಫುಲ್. ಆ್ಯಂಡ್ ಆಲ್ಸೋ ಕಾವ್ಯನ್ ಪಾತ್ರನ ಯಾವ ಥರ ಡಿಸೈನ್ ಮಾಡಿದ್ದಾರೆ ಅಂತಂದರೆ, ಒಂದು ಫೀಮೇಲ್ಗೆ ಒಂದು ಸರ್ಟೆನ್ ಪಾಯಿಂಟ್ ಬರುತ್ತೆ, ಆ ಟೈಮಲ್ಲಿ ಲವ್ ಇಂಪಾರ್ಟೆಂಟಾ, ಫ್ಯಾಮಿಲಿ ಇಂಪಾರ್ಟೆಂಟಾ ಅಥವಾ ಮದುವೆ ಅನ್ನೋದು ಇಂಪಾರ್ಟೆಂಟಾ ಅಂತ. ಸೊ ಅದು ಮೂರನ್ನ ಹೆಂಗೆ ಬ್ಯಾಲೆನ್ಸ್ ಮಾಡ್ತಾಳೆ, ಆ ಕನ್ಫ್ಯೂಷನಿಂದ ಹೆಂಗೆ ಹೊರಗೆ ಬರ್ತಾಳೆ, ಅದನ್ನು ರಿಯಲ್ ಆಗಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಕಾವ್ಯನ್ ಪಾತ್ರದಲ್ಲಿ. ಅದು ತುಂಬ ಡೇಂಜರ್ ಆಗಿತ್ತು. ಅದು ಆ ಸ್ಪೇಸ್ ಇದೆಯಲ್ಲ, ಅಂದರೆ ಒಬ್ಬ ಹೀರೋಯಿನನ್ನು ಹೋಗಿ ನಾವು ಅಂದರೆ ಆ ಕ್ಯಾರೆಕ್ಟರ್ನ ಟಚ್ ಮಾಡಿ ನಿನಗೇನು ಬೇಕೋ ಆಯ್ಕೆ ಮಾಡು ಅನ್ನೋದಿದೆಯಲ್ಲ, ಅದು ಈ ಥರದ ಸಿನಿಮಾಗಳಲ್ಲಿ ಅಂದರೆ ಮೇನ್ ಸ್ಟ್ರೀಮ್ ಸಿನಿಮಾಗಳು ಎಲ್ಲಿ ಹುಡುಗನೇ ಕತೆ ನಡೆಸ್ತಿರ್ತಾನಲ್ಲ ಅಲ್ಲಿ ತುಂಬ ಕಮ್ಮಿ ಇರುತ್ತೆ, ನನ್ನ ಇತ್ತೀಚಿನ ಒಂದಷ್ಟು ನೋಟದಲ್ಲಿ ಕಂಡುಕೊಂಡಿರೋದು. ಆದರೆ ಇದರಲ್ಲಿ ಹಂಗಿಲ್ಲ. ಅಂದರೆ ಕಾವ್ಯ ಅನ್ನೋಳು ಅರುಣನ್ನ ಒಂದ್ಸರಿ ಮೀರಿಸ್ತಾಳೆ. ಸೊ ಆ ಥರದ್ದು ಇದರಲ್ಲಿದೆ, ಅಂದರೆ ರೈಟಿಂಗಲ್ಲಿ ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿದ್ದೀವಿ. ಆ್ಯಕ್ಚುಲಿ ಸರ್ ಒಂದ್ಸಲ ಹೇಳಿದ್ರು, ಇದು ಅಮರ ಪ್ರೇಮಿ ಅರುಣ್ ಅಲ್ಲ, ಅಮರ ಪ್ರೇಮಿ ಕಾವ್ಯ ಅಂತ ಹೇಳ್ಬೋದಿತ್ತು ಅಂತ.